ಹಾಯ್ ಫ್ರೆಂಡ್ಸ್, ಇವತ್ತು ಒಬ್ಬರು ಪೇಯ್ಡ್ ಯೂಸರ್ಗೆ ಗೈಡ್ ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ಒಂದು ಟ್ರೇಡ್ ಸಿಕ್ಕಿತ್ತು, ತೋರಿಸ್ತೀನಿ ಈಗ. ನಾನು ಆ ಟ್ರೇಡ್ ಹೇಗೆ ಕೊಟ್ಟೆ ಮತ್ತು ಯಾಕೆ ಕೊಟ್ಟೆ ಅಂತ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್, ಇವತ್ತು ಮಾರ್ಕೆಟ್ ತುಂಬ ಪ್ಯಾರಲಲ್ ಆಗಿತ್ತು. ಓಕೆನಾ. ನಂದು ಇಂಡಿಕೇಟರು ಲವ್ಲಿ ಲೆವೆಲ್ಸ್ ನೋಡಿದ್ರೆ ಕರೆಕ್ಟು ಇದನ್ನು ಈ ಲೆವೆಲ್ಗೆ ರಿವರ್ಸ್, ಈ ಲೆವೆಲಲ್ಲಿ ರಿವರ್ಸ್ ಹೊಡೆದಿದೆ. ಓಕೆನಾ. ಮತ್ತು ಇದು ಡಬಲ್ ಟಾಪ್ ಆಗಿದೆ. ಡಬಲ್ ಟಾಪ್ ಯಾವತ್ತು ಸ್ಟ್ರೇಟ್ ಆಗೇ ಇರಬೇಕಂತ ಇಲ್ಲ. ಡಬಲ್ ಟಾಪ್ ಈ ಥರ ಸ್ಲ್ಯಾಂಟ್ ಆಗಿ ಇರ್ಬೋದು, ವಿಚ್ ಇಂಡಿಕೇಟ್ಸ್ ಡೌನ್ ಟ್ರೆಂಡ್. ಓಕೆನಾ. ಸೊ ಈ ಥರ ಇಲ್ಲೆಲ್ಲೂ ಟ್ರೇಡ್ ಮಾಡೋಂಗೇ ಇರಲಿಲ್ಲ, ಇದೆಲ್ಲ ಚಾಪಿ ಇತ್ತು. ಬಟ್ ಇಲ್ಲೊಂದು ಟ್ರೇಡ್ ಇತ್ತು, ಯಾಕಂದರೆ ಆಲ್ರೆಡಿ ಸ್ಮಾರ್ಟ್ ಸೆಲ್ಲಿ ಇಲ್ಲಿ ಸಿಗ್ನಲ್ ಬಂದಿದೆ, ಆದರೂ ಮಾರ್ಕೆಟ್ ರೇಂಜಿಂಗಲ್ಲೇ ಇತ್ತು. ಮತ್ತು ಇಲ್ಲೊಂದು ಕಡೆ ಬಂದಾಗ ಮತ್ತೆ ವಾಪಸ್ ಹೋಗಿ ಇಲ್ಲಿ ಬಂದಾಗ ಇಲ್ಲಿ ಎಂಟ್ರಿ ಆಗ್ಬೋದಿತ್ತು, ಯಾಕಂದರೆ ಇಲ್ಲಿ ಆಲ್ರೆಡಿ ಒಂದು ಸರ್ತಿ ಟಚ್ ಆಗಿದೆ. ನಮ್ಮದು ಯಾವುದೇಳಿ ಫಸ್ಟ್ ಟ್ರೆಂಡು ಟಚ್ ಆಗಿ ವಾಪಸ್ ರಿಟ್ರೇಸ್ಮೆಂಟ್ ಮತ್ತು ರಿಕವರ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಮತ್ತೆ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಇದು ಈ ಟ್ರೆಂಡ್ ನೋಡಿದ್ರೆ ನೀವು ಡೌನ್ ಟ್ರೆಂಡ್ ಆಗಿದೆ ಅಂತ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿಗೆ ಎಂಟ್ರಿ ಆಗ್ಬೋದಿತ್ತು. ಸೊ ಮಾರ್ಕೆಟ್ ತುಂಬ ಚಾಪಿ ಆಗಿರೋದ್ರಿಂದ ಪಿ ಸೈಡಲ್ಲೂ ಅಷ್ಟೊಂದು ಮೂಮೆಂಟ್ ಇರಲಿಲ್ಲ. ಓಕೆನಾ. ಸೊ ಇದು ಇಲ್ಲಿಷ್ಟು ಮೂಮೆಂಟ್ ಆಗಿದ್ರು ಅಲ್ಲಿ ಒಂದು 10 ಅಷ್ಟೇ ಪಾಯಿಂಟ್ ಅಷ್ಟೇ ಇನ್ಕ್ರೀಸ್ ಆಗಿತ್ತು. ಸೊ ಆ ಕಾರಣಕ್ಕೆ ಸ್ವಲ್ಪ ಹೆದರ್ಕೊಂಡಿದ್ದೆ. ಆಮೇಲೆ ಇಲ್ಲಿ ಒಳ್ಳೆ ಮೂಮೆಂಟ್ ಬಂತು. ಸೊ ಬಟ್ ಆದ್ರೂ ಇಲ್ಲಿ ತುಂಬ ನೀವು ನೋಡ್ಬೋದು, ತುಂಬ ಕಷ್ಟ ಇದು ಈ ಮೂಮೆಂಟನ್ನು ಇಲ್ಲಿ ರೇಂಜಿಂಗಲ್ಲೇ ಕ್ಯಾಪ್ಚರ್ ಮಾಡೋದು. ಓಕೆನಾ. ಸೊ ಇಲ್ಲೊಂದು ಏನು ಅಬ್ಸರ್ವ್ ಮಾಡಿದೆ ಅಂದರೆ, ನಾನು ಹಿಂಗೆ ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಆಲ್ರೆಡಿ ಸ್ಮಾರ್ಟ್ ಸೆಲ್ ಇದೆ ಒಂದು ಇಂಡಿಕೇಟರ್ ಪ್ರಕಾರ. ಇಲ್ಲೊಂದು ಒಂದು ಟ್ರೇಡ್ ಇಲ್ಲಿ ತೊಗೋಬೋದಿತ್ತು. ಓಕೆನಾ. ಸೆಕೆಂಡ್ ಟ್ರೇಡು ನಾನು ಇದನ್ನು ಕೊಟ್ಟಿದ್ದೆ. ಓಕೆನಾ. ನಾನು ಸಜೆಸ್ಟ್ ಮಾಡಿರೋದು ಇದಾಗಿತ್ತು. ಓಕೆನಾ. ಇಲ್ಲಿಂದ ಇಲ್ಲಿ ತನಕ ಆ್ಯಂಡ್ ಇಲ್ಲಿಂದ ಇಲ್ಲಿ ತನಕ ಕ್ಯಾಪ್ಚರ್ ಆಗಿದೆ, 1.5 ತನಕ ಕ್ಯಾಪ್ಚರ್ ಆಗಿದೆ. ಬಟ್ ಏನಂದರೆ ಇಲ್ಲಿ ಆರ್ಡರ್ ಬ್ಲಾಕ್ ಇದೆ. ಓಕೆ, ನಾನು ತೋರಿಸ್ತೀನಿ ನೋಡಿ. ಹಿಂಗೆ ಆರ್ಡರ್ ಬ್ಲಾಕ್, ಇಲ್ಲಿ ಆರ್ಡರ್ ಬ್ಲಾಕ್ ಇದೆ. ಒಂದು ನೆನ್ಪಿಟ್ಕೋಬೇಕಂದ್ರೆ ನಮ್ಮ ಮೈಂಡಲ್ಲಿ ಇಲ್ಲಿ ತನಕ ಟಾರ್ಗೆಟ್ ಅಂತ ಇರುತ್ತೆ. ಸೊ ಮಾರ್ಕೆಟಿಗೆ ನೆಸಸರಿ ಇಲ್ಲ ಇದನ್ನ ತಗೊಳ್ಳೇಬೇಕು ಅಂತ ನೆಸಸರಿ ಇಲ್ಲ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿರೋವಾಗ ನೋಡಿ ಆರ್ಡರ್ ಬ್ಲಾಕ್ ಇಲ್ಲಿದೆ ನೋಡಿ. ಇನ್ನೂ ತೊಗೊಂಡಿಲ್ಲ, ಇನ್ನು 1 ಪಾಯಿಂಟು, ಇನ್ನು 1 to 2 ಪಾಯಿಂಟ್ ತೊಗೊಂಡಿದ್ರೆ ಮಾರ್ಕೆಟು ಇಲ್ಲಿಗೆ ಆರ್ಡರ್ ಬ್ಲಾಕು ಸ್ಯಾಟಿಸ್ಫೈ ಆಗುತ್ತೆ. ಬಟ್ ಇದು ತಗೊಳ್ಳಲ್ಲ, ಯಾಕಂದರೆ ಇದು ತಗೊಳ್ಳದೆ ಮತ್ತೆ ಮೇಲ್ಗಡೆ ಇರೋದೇ ಆರ್ಡರ್ ಬ್ಲಾಕ್ ಎಲ್ಲ ತೊಗೊಂಡು ಮತ್ತೆ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ವಾಪಸ್ ಬಂದು ತೊಗೊಂಡಿದೆ ನೋಡಿ. ಈ ಎಷ್ಟು ಪಾಯಿಂಟ್ ಇದೆ ಸರ್? ಎಷ್ಟು ಪಾಯಿಂಟ್ ಇದು ನೋಡಿ, ಎಷ್ಟು ಪಾಯಿಂಟ್ ಇದೆ? ಜಸ್ಟ್ 164 163, ಒಂದೇ ಒಂದು ಪಾಯಿಂಟಲ್ಲಿ ಇದು ಆರ್ಡರ್ ಬ್ಲಾಕನ್ನು ತಗೊಳ್ಳಿಲ್ಲ. ಸರ್ ನಾವು ಇಲ್ಲಿ ವೇಟ್ ಮಾಡ್ಕೊಂಡಿರ್ಬೋದು, ಬಟ್ ನಾನು ಹೇಳೋದೇನೆಂದರೆ ಸೇಫರ್ ಸೈಡು ಇದು -1 ಪಾಯಿಂಟನ್ನೇ ಇಲ್ಲಿಗಿರೋವಾಗಲೇ ನಾವು ಎಕ್ಸಿಟ್ ಆಗೋದು ಬೆಟರು. ಓಕೆನಾ. ಯಾಕಂದರೆ ಈ ಥರ ಮಾರ್ಕೆಟಲ್ಲಿ ತುಂಬ ಸರ್ತಿ ಆಗುತ್ತೆ, ಅದರಲ್ಲೂ ಇಂಡಿಯನ್ ಮಾರ್ಕೆಟು ತುಂಬ ಸರ್ತಿ ಆಗುತ್ತೆ. ಸೊ ನೋಡಿ, ಮತ್ತೆ ಇಲ್ಲಿ ಮೇಲೆ ಹೋಗಿ ಈ ಆರ್ಡರ್ ಬ್ಲಾಕ್ ತೊಗೊಂಡು ಇಲ್ಲಿಂದ ರಿಜೆಕ್ಟ್ ಆಗಿ ನೋಡಿ, ಇಲ್ಲಿಂದ ಮತ್ತೆ ಈ ಆರ್ಡರ್ ಬ್ಲಾಕ್ ಕಂಪ್ಲೀಟಾಗಿ ತೊಗೊಂಡಿದೆ, ರಿಜೆಕ್ಟ್ ಆಗಿಲ್ಲ. ಬಟ್ ಇಲ್ಲಿಂದ ಫುಲ್ ಸ್ಯಾಟಿಸ್ಫೈ ಆಗಿ ಮತ್ತೆ ರಿವರ್ಸ್ ಹೊಡೆದಿದೆ. ಈ ಆರ್ಡರ್ ಬ್ಲಾಕು ತೊಗೊಂಡು ಮತ್ತೆ ಮೇಲೋಯ್ತು. ಓಕೆನಾ. ಅಂದರೆ ಈ ಟ್ರೆಂಡು ಇಲ್ಲಿಂಗೆ ಹೋಗಿ ಇಲ್ಲಿ ತೊಗೊಂಡು ಆರ್ಡರ್ ಬ್ಲಾಕು ನೋಡಿ, ಇಲ್ಲಿ ತೊಗೊಂತು. ಆಮೇಲೆ ವಿದಿನ್ 5 ಮಿನಿಟ್ಸು ನಿಮಗೆ ಮೇಲ್ಗಡೆ ಹೋಗಿರೋದು ಇಲ್ಲೆಲ್ಲ ಸ್ವೀಪ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ರಿಜೆಕ್ಟ್ ಆಗಿದೆ ಬೇಸಿಕ್ಲಿ. ಓಕೆನಾ. ಏನಂದರೆ ನೋಡಿ, ಇಲ್ಲಿ ರಿಜೆಕ್ಟ್ ಆಗಿದೆ. ಏನಿದೆ ಇದು ಫುಲ್ ಲೆಂತ್, ಈ ಬಾಡಿ ಆ್ಯಕ್ಚುಲಿ ಇದಕ್ಕಿಂತ ಮೇಲ್ಗಡೆ ಕ್ರಾಸ್ ಆಗಬೇಕು, ಆಗಿಲ್ಲ. ಅಂದರೆ ಇದು ರಿಜೆಕ್ಟ್ ಆಗಿದೆ. ಇಲ್ಲಿಂದ ರಿಜೆಕ್ಟ್ ಆಗಿ ಈ ಲೆವೆಲಿಂದ ನೋಡಿ ಇಲ್ಲೆಲ್ಲೋ ಈ ಕಡೆ ಇಲ್ಲೇ ತಗೋಬೇಕಿತ್ತು. ಓಕೆನಾ. ಇಲ್ಲಿ ತಗೊಳ್ಳೋದು ಇಲ್ಲೇ ತಗೊಳ್ಳೋ ಆರ್ಡರ್ ಬ್ಲಾಕ್ ಮಿಸ್ ಆಗಿ ಇಲ್ಲಿಗೆ ತಗೊಂಡಿದೆ. ಅಂದರೆ ಮಾರ್ಕೆಟ್ ಯಾವತ್ತೂ ನಾವು ಏನು ಅನ್ಕೋತೀವಿ ಆ ಥರ ನಡಿಬೇಕು ಅಂತ ಇಲ್ಲ. ಓಕೆನಾ. ಮಾರ್ಕೆಟ್ ಯಾವ ಥರ ಹೋಗ್ತಾ ಇದೆಯೋ ನಾವು ಅದಕ್ಕೆ ತಕ್ಕಂತೆ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಸೊ ನಾನು ಹೇಳೋದೇನೆಂದರೆ, ಇಲ್ಲಿಂದ ಇಲ್ಲಿಗೆ ಬರೋವಾಗ ಈ ಟ್ರೇಡ್ ನಾನು ಸಜೆಸ್ಟ್ ಮಾಡಿದಾಗ ಒಂದು 15 ಪಾಯಿಂಟ್ ಇಲ್ಲಿ ಕ್ಯಾಪ್ಚರ್ ಮಾಡ್ಬೋದಿತ್ತು. ಓಕೆನಾ. ಇಲ್ಲಿ 15 ಪಾಯಿಂಟ್ ಇಲ್ಲಿ ಪಿ ಸೈಡ್ ಮೂವ್ ಆಗಿದೆ. ಓಕೆನಾ. 15 ಪಾಯಿಂಟ್ ಅಷ್ಟೇ ಬಂದಿರೋದು. ಅದಾದಮೇಲೆ ಮತ್ತೆ ಮಾರ್ಕೆಟ್ ರೇಂಜಿಗೆ ಬಂತು. ನೀವು ನೋಡ್ಬೋದು, ಇಲ್ಲಿ ಫುಲ್ ಇಲ್ಲೆಲ್ಲ ಟ್ರೇಡಿಂಗ್ ಮಾಡೋ ಟೈಮೇ ಅಲ್ಲ ಅದು. ಬಟ್ ಏನಂದರೆ ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ ರೆಕಗ್ನೈಸ್ ಮಾಡ್ಬೋದು ಇಲ್ಲಿ ರಿಜೆಕ್ಟ್ ಆಗಿದೆ ಅಂತ. ಓಕೆನಾ. ಯಾವುದೇ ಒಂದು ಲೆವೆಲಿಗೆ ಪದೇ ಹೋಗಿ ರಿಜೆಕ್ಟ್ ಆಗ್ತಾ ಇದ್ರೆ ನೀವು ಅಲ್ಲಿ ಟ್ರೇಡ್ ಮಾಡ್ಬೋದು ಅದು. ಓಕೆನಾ. ಸೊ ಇಲ್ಲಿ ಏನಂದರೆ ಇಲ್ಲಿ ಮತ್ತೆ ರಿವರ್ಸ್ ತಗೊಂತು. ಓಕೆನಾ.
ಇದನ್ನು ತಗೊಳ್ಳೋದು ತುಂಬ ಕಷ್ಟ, ತುಂಬ ಅಂದರೆ ಫಾಸ್ಟ್ ಮೂಮೆಂಟ್ ಜಾಸ್ತಿ ಇರುತ್ತೆ. ಓಕೆನಾ. ಸೊ ನೀವು ಇಲ್ಲಿಗೆ 15 ಪಾಯಿಂಟ್ ಬಂತು, ಇಲ್ಲಿಗೆ ಒಂದು 20 ಪಾಯಿಂಟ್ ಬಂತು, ಇಲ್ಲಿಗೆ ನೀವು ನಿಮ್ಮ ಟ್ರೇಡ್ನ ಫಿನಿಶ್ ಮಾಡಬೇಕಾಗುತ್ತೆ. 30 to 40 ಪಾಯಿಂಟ್ಸ್ ನಿಮ್ಗೆ ಬಂದುಬಿಟ್ಟಿರುತ್ತೆ. ಅದು ಬಿಟ್ಟರೆ ಇಲ್ಲಿ ಸ್ಮಾರ್ಟ್ ಬೈ ಇದೆ, ಇಲ್ಲಿ ರಿಟ್ರೇಸ್ಮೆಂಟ್ ಬಂತು, ಇಲ್ಲಿ ಮೇಲೆ ಹೋಗ್ಬೋದು ಅಂತ ನೀವು ಟಾರ್ಗೆಟ್ ಮಾಡಿದ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆರ್ಡರ್ ಬ್ಲಾಕ್ ಇದೆ. ಈ ಆರ್ಡರ್ ಬ್ಲಾಕು ಫುಲ್ ಸ್ಯಾಟಿಸ್ಫೈ ಆದಮೇಲೆ ರಿವರ್ಸ್ ಹೊಡಿತು ಮಾರ್ಕೆಟ್. ಈ ಎಫ್ ಇ ಜಿ ತನಕ, ಈ ಎಫ್ ಇ ಜಿ ಮತ್ತೆ ಸಪೋರ್ಟ್ ಥರ ವರ್ಕ್ ಆಗಿದೆ. ಓಕೆನಾ. ಈ ಎಫ್ ಇ ಜಿ ಸಪೋರ್ಟ್ ಥರ ಇದಾಗಿದೆ. ಹಾಗೆಯೇ ಓಕೆನಾ, ಇಲ್ಲಿಂದ ಇಲ್ಲಿ ತನಕ ನೋಡಿ ಫುಲ್ ಸಪೋರ್ಟ್ ಥರ ವರ್ಕ್ ಆಗಿದೆ. ಇಲ್ಲೆಲ್ಲೂ ಟ್ರೇಡ್ ಮಾಡೋಂಗೇ ಇಲ್ಲ. ಸೊ ಇದನ್ನು ಇಲ್ಲೇ ಕ್ಯಾಚ್ ಮಾಡೋದು ತುಂಬ ಕಷ್ಟ, ಯಾಕಂದರೆ ತುಂಬ ಫಾಸ್ಟ್ ಮೂಮೆಂಟ್ ಇದೆ. ನೀವು ಆಲ್ಮೋಸ್ಟ್ ಈ ಲೆವೆಲ್ಲಿ ನೋಡಿಕೊಂಡ್ರೆ ನಿಮ್ಗೆ ಮಾಡ್ಬೋದು, ಯಾಕಂದರೆ ಈ ಲೆವೆಲಿಗೆ ಒಂದು ಈಗ ನೋಡಿ ಇಲ್ಲಿ ಆಲ್ರೆಡಿ ಸಪೋರ್ಟ್ ತೊಗೊಂಡಿದೆ. ಓಕೆನಾ. ಅಂದರೆ ಹಿಂಗೆ ಹೋಗಿ ಈ ಲೆವೆಲಿಗೆ ಮತ್ತೆ ಇಲ್ಲಿ ಸಪೋರ್ಟ್ ತೊಗೊಂಡು ಮತ್ತೆ ಹೋಗಿದೆ. ಸೊ ಆ ಥರ ನೀವು ಅನಲೈಸ್ ಮಾಡಿದ್ರೆ ಇದನ್ನು ಫಾಸ್ಟ್ ಮೂಮೆಂಟು ಸ್ಟಾರ್ಟ್ ಆಗಿದೆ ಅಂತ ನೀವು ಗೆಸ್ ಮಾಡ್ಬೋದು. ಅವಾಗ ಏನಂದರೆ ನೀವು ಇಲ್ಲಿ ಎಂಟ್ರಿ ಆದರೆ, ಈ ಸ್ಮಾರ್ಟ್ ಬೈಗೆ ಇಮಿಡಿಯೇಟ್ಲಿ ಎಂಟ್ರಿ ಆದರೆ, ಓಕೆನಾ, ಆ್ಯಂಗಲ್ ನೋಡಿ, ಅಂದರೆ ಈ 9 ಮತ್ತು 15 ಇ ಎಮ್ ಐದು ಆ್ಯಂಗಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಫುಲ್ ಡೈರೆಕ್ಟ್ ಮೇಲ್ಗಡೆ ಹೋಗಿದೆ. ಈ ಆರ್ಡರ್ ಬ್ಲಾಕ್ ತನಕ ಇದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಹೇಳೋದೇನೆಂದರೆ, ಜನ ಏನು ಮಾಡ್ತಾರೆ ಅಂದರೆ ಇನ್ನೂ ಮೇಲ್ಗಡೆ ಇಲ್ಲಿ ತನಕ ತಾಗ್ಬೋದು ಅಂತ ಇಟ್ಕೊಂಡು ಕೂತ್ಕೊತಾರೆ. ಆ ಥರ ಆಗಬಾರ್ದು. ಟಾರ್ಗೆಟ್ ಕೊಡೋದು ಯಾವತ್ತು ಆರ್ಡರ್ ಬ್ಲಾಕಿಂದನೇ ಮಾತ್ರ ಸಾಧ್ಯ. ಓಕೆನಾ. ಸೊ ಈ ಇಂಡಿಕೇಟರು ತುಂಬ ಚೆನ್ನಾಗಿ ನಿಮಗೆ ಆರ್ಡರ್ ಬ್ಲಾಕ್ ತೋರಿಸ್ಕೊಡುತ್ತೆ. ಸೊ ಇಲ್ಲಿ ತನಕ ಟಾರ್ಗೆಟ್ ಇಡ್ಬೋದು. ಸೊ ಆ ಥರ ಅದು ಬಿಟ್ಟರೆ ಇವತ್ತು ತುಂಬ ಸ್ಟ್ರಗಲ್ ಮಾಡಬೇಕಾಯ್ತು ಮಾರ್ಕೆಟಲ್ಲಿ. ಒಂದು 2-3 ಟ್ರೇಡ್ ಮಾತ್ರ ಚೆನ್ನಾಗಿ ಕೊಡ್ತು ಅಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು.